ಈ ಬೆಳಗಿನ ತಂಪಿನಲ್ಲಿ ನಮ್ಮೆಲ್ಲರ ನಡುವೆ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಮತಿ ರೇವತಿಯವರೇ, ರಂಗಾಯಣದ ನಿರ್ದೇಶಕರಾದಂಥ ಸತೀಶ್ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ರೇವತಿಯವರು ಮಾಡಿದ್ದಾರೆ. ಮತ್ತೆ ಇದರ ಥೀಮ್ ಏನು ಅಂತ ಹೇಳಿದ್ರೆ ಬಿಡುಗಡೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಪಶು ಪಕ್ಷಿಗಳಿಗೂ, ಮನುಷ್ಯರಿಗೂ, ಅದರಲ್ಲೂ ಬಹಳ ಪ್ರಮುಖವಾಗಿ ತಳ ಸಮುದಾಯದವರಿಗೂ, ಮಹಿಳೆಯರಿಗೂ, ಮಕ್ಕಳಿಗೂ, ರೈತರಿಗೂ, ದಲಿತರಿಗೂ, ತೃತೀಯ ಲಿಂಗಿಗಳಿಗೂ ಎಲ್ಲರಿಗೂ ಬೇಕಾದಂಥ ಅವಶ್ಯಕವಾದಂತಹ ಒಂದು ಹಾದಿ ಬಿಡುಗಡೆ. ಆದರೆ ಈ ಬಿಡುಗಡೆಯನ್ನು ಪಡಿತಕ್ಕಂಥ ಬಗೆ ಹೇಗೆ, ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಕ್ರಮ ಏನು, ಇದರ ಜೊತೆಯಲ್ಲಿ ಕೈ ಜೋಡಿಸ್ತಕ್ಕಂತಹ ವ್ಯವಧಾನ ಹೇಗಿರಬೇಕು ಅನ್ನೋದರ ಬಗ್ಗೆ ನಾವು ಒಂದಿಷ್ಟು ಆಲೋಚನೆ ಮಾಡೋಣ. ಇವತ್ತು ವರ್ತಮಾನದ ಬದುಕನ್ನು ನಾವು ಗ್ರಹಿಸಿದಾಗ ತಲೆ ಬಗ್ಗಿಸಿ ಎಲ್ಲರೂ ಕೂಡ ಸ್ಕ್ರೀನ್ನಲ್ಲಿ ಮುಳುಗಿದ್ದೀವಿ. ಮತ್ತು ನಮ್ಮ ವೈಯಕ್ತಿಕ ಬದುಕು ಕೂಡ ಆ ಸ್ಕ್ರೀನ್ನಲ್ಲಿ ಮಾರಾಟದ ಸರಕಾಗಿ ಮಾರ್ಪಾಡಾಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮಗಳ ಪ್ರಭುತ್ವದ ವಿಚಾರವನ್ನು ಕೂಡ ನಾವು ಆಲೋಚನೆ ಮಾಡಿದಾಗ ಇಡೀ ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಿದರೂ ಕೂಡ ಬಹುಸಂಖ್ಯಾ ನಾಗರಿಕರು ಒಂದೇ ಬಗೆಯಲ್ಲಿ ಮಾತನಾಡ್ತಕ್ಕಂಥ ಮುಖಂಡರಿಗೆ ತಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಆಕಸ್ಮಿಕನೇ? ಖಂಡಿತ ಆಕಸ್ಮಿಕ ಅಲ್ಲ. ಪರಸ್ಪರ ಅಪನಂಬಿಕೆ ಅನ್ನೋದು ತಾರಕಕ್ಕೆ ಏರಿ ಜನರ ಮನಸ್ಸಿನ ಭಾವನೆಗಳನ್ನು ರಾಜಕೀಯ ದಾಳಗಳನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಈ ಸಂಕಷ್ಟದ ಸಮಯದಲ್ಲಿ ನಮ್ಮ ಮುಂದಿನ ಗೊತ್ತು ಗುರಿ ಏನಿರಬೇಕು, ಈ ಬಿಡುಗಡೆಯ ಹಾದಿ ಏನಿರಬೇಕು ಅಂತ ನಾವು ಆಲೋಚನೆ ಮಾಡತಕ್ಕಂಥ ಅಗತ್ಯ ಬಹಳ ಅವಶ್ಯಕತೆ ಇದೆ. ಇವತ್ತು ಹಣದುಬ್ಬರ ಮತ್ತು ನಿರುದ್ಯೋಗಗಳ ಬಗೆಗಿನ ಚರ್ಚೆಗಳಿಗಿಂತಲೂ ವಿಭಜಕ ರಾಜಕೀಯದ ಮಾತು ಬಹಳ ಮುಖ್ಯ ಆಗ್ತಾ ಇದೆ. ಇವತ್ತು ಹಾಡು ಹಗಲೇ ಬ್ಯಾಂಕ್ ದರೋಡೆ ಮಾಡ್ತಾ ಇದ್ದಾರೆ. ಹಾಡು ಹಗಲೇ ಬ್ಯಾಂಕ್ನ ಹಣ ಸಾಗಿಸ್ತಾ ಇದ್ದಿದ್ದನ್ನು ಲೂಟಿ ಹೊಡೆದು ಚಿತ್ರಗಳು ಬರ್ತಾ ಇವೆ. ಮರ ನಮಗೆ ಇಲ್ಲ. ಬೈಕ್ನಲ್ಲಿ ಟ್ರಂಕ್ ಇಟ್ಕೊಂಡು ಯುವಜನರು ಹೋಗ್ತಾ ಇದ್ದಾರೆ. ಯುವಜನರಿಗೆ ಉದ್ಯೋಗ ಇಲ್ಲದೆ ಇದ್ರೆ ಏನು ಮಾಡ್ಬೋದು? ಮೊನ್ನೆ ನಾನು ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದೆ. ಅದೇನೋ ಟೋಲ್ ಹಣದ್ದು ಮತ್ತೆ ಅದೇನು ಇಂಪ್ರೂವ್ ಮಾಡಿ ಅಂತ ಹೇಳಿಬಿಟ್ಟು ನನ್ನ ಮೊಬೈಲ್ಗೆ ಮೆಸೇಜ್ ಬರ್ತಾ ಇತ್ತು. ಅದೇನೋ ಅವ್ರು ಕಡಿತಗೊಳಿಸ್ಕೋಬೇಕಲ್ಲ ಟೋಲ್ನಲ್ಲಿ. ಅದಕ್ಕೆ ಅಂತ ಅಲ್ಲೇ ಇದ್ದಂಥ ಒಂದು ಟೋಲ್ನಲ್ಲಿ ಪಕ್ಕದಲ್ಲಿ ಹಾಕಿದಂಥ ಒಂದು ಶೆಡ್ಗೆ ಹೋದೆ. ಅಲ್ಲಿ ಒಂದು ಶೆಡ್, ಯಾವುದೇ ಒಂದು ನಾಗರಿಕ ಸೌಲಭ್ಯಗಳಿಲ್ಲ. ನೆಲದ ಮೇಲೆ ಚಾಪೆ ಹಾಸ್ಕೊಂಡಿದ್ದಾರೆ. ಒಂದು ಟೇಬಲ್ ಇದೆ. ಅವರ ಅಗತ್ಯಗಳಿಗೆಲ್ಲ ಬಹಿರ್ದೆಸೆಗೆ ಅವರು ಅವಲಂಬಿಸಬೇಕು. 10-12 ಜನ ಯುವಕರು, 4 ಜನ 5 ಜನ ಚಾಪೆ ಮೇಲೆ ಮಲಗಿದ್ದಾರೆ. ಇನ್ನು ಮಲಗಲಿಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥವ್ರು ಟೇಬಲ್ ಮೇಲೆ ಕೂತಿದ್ದಾರೆ. ಎಲ್ಲರದು ಮಾಸಿದ ಅಂಗಿ, ಮುಖ ಕೂಡ ತೊಳೆದಿಲ್ಲ. ಬೆಳಗ್ಗೆ ಪ್ರಯಾಣ ಮಾಡ್ತಾ ಇದ್ದೀನಿ. ಅವರುಗಳು ಟೋಲ್ಗೆ ಹಣ ಹಾಕಲಿಕ್ಕೆ ಅಲ್ಲಿ ಕೂತಿದ್ದಾರೆ. ಆದರೆ ಅವರಲ್ಲಿ ಇರ್ತಕ್ಕಂಥ ಜನರ ಅಲ್ಲಿ 10-12 ಜನ ಇದ್ದಾರೆ, ಒಬ್ಬ ಮಾಡ್ತಕ್ಕಂಥ ಕೆಲಸ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಇನ್ನೂ ಹಲವು 10 ಜನರನ್ನ ಮನೆಗೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಮನೇಲಿ ಕೂತಿರ್ತಕ್ಕಂಥ, ಈ ಶೆಡ್ಗಳಲ್ಲಿ ಕೂತಿರ್ತಕ್ಕಂಥ ಈ ಯುವಕರ ಒಂದು ಬಾಳು ಹೇಗೆ, ಇವರ ಬದುಕು ಹೇಗೆ, ಅವರ ಅನ್ನದ ಗತಿ ಏನು ಅಂತ ಆಲೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಬದುಕು ಬೇಡವೆ? ಯುವ ಜನರಿಗೆ ಉದ್ಯೋಗಗಳು ಬೇಡವೆ?
ಈ ಉದ್ಯೋಗದ ಮಾತನ್ನು ಕೂಡ ಇವತ್ತು ಆಡಲಿಕ್ಕೆ ಇಷ್ಟಪಡ್ತಿಲ್ಲ, ಬದಲಿಗೆ ವಿಭಜಕ ರಾಜಕೀಯದ ಮಾತುಗಳನ್ನೇ ಬಹಳ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಈ ನಾಗರಿಕ ಸಮಾಜ ತೋರಿಸ್ತಾ ಇದೆ? ನಾವು ಏನನ್ನ ತೋರಿಸ್ಬೇಕು, ನಾವು ಏನನ್ನ ಹೇಳಬೇಕು? ಇದು ಬಹಳ ಮುಖ್ಯವಾದಂಥ ವಿಷಯ ಆಗತ್ತೆ. ಇವತ್ತು ಯುವಜನರು ದಿಕ್ಕೆಟ್ಟಿದ್ದಾರೆ, ಮಹಿಳೆಯರು ಕೂಡ ದಿಕ್ಕೆಟ್ಟಿದ್ದಾರೆ. ಯಾವ ಸಮುದಾಯ ಅಂದ್ಬಿಡಿ, ತಳ ಸಮುದಾಯದವರು ಕೂಡ ಇರ್ಬೋದು, ಬೇರೆ ಸಮುದಾಯದವರು ಕೂಡ ಇರ್ಬೋದು, ಅಲ್ಪಸಂಖ್ಯಾತ ಮಹಿಳೆ ಕೂಡ ಇರ್ಬೋದು, ಬುಡಕಟ್ಟಿನ ಮಹಿಳೆ ಕೂಡ ಇರ್ಬೋದು. ಮಕ್ಕಳಿಗೂ ಕೂಡ ಸೂಕ್ತವಾದಂಥ ಯಾವುದೇ ರೀತಿಯ ಒಂದು ಸ್ಥಾನ, ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಈ ಸಮಾಜದಲ್ಲಿ ಇಲ್ಲ. ಹೀಗೆ ಇರಬೇಕಾದಂಥ ಸಂದರ್ಭದಲ್ಲಿ ಮತ್ತು ಪ್ರಭುತ್ವಗಳು ಜಡತೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಸೂಕ್ಷ್ಮ ಮನಸ್ಸಿನ ಬರಹಗಾರರು, ಕಲಾವಿದರು, ಕಲಾ ಮಾಧ್ಯಮಗಳು ಈ ಕಡೆ ತುಡಿತ ಜನರಿಗೆ ಒಂದು ನಿರ್ದಿಷ್ಟವಾದಂಥ ಮನಸ್ಥಿತಿಯನ್ನು ನೀಡಲಿಕ್ಕೆ, ನೈಜವಾದಂಥ ಚಿತ್ರಣವನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಬರಹಗಾರರ ಚಿಂತನೆಗಳು ಪ್ರಭುತ್ವವನ್ನು ಜಾಗೃತಿಗೊಳಿಸಿ ಸಮಾಜವನ್ನು ಉಳಿಸುವಲ್ಲಿ, ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಪ್ರಾಣವಾಯುವಿನಂತೆ ಕೆಲಸದಲ್ಲಿ ತೊಡಗಿದ್ದಾರೆ. ಅದೇ ಒಂದು ಪರಿಸರವನ್ನು ಇವತ್ತು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ರಂಗಭೂಮಿಯ ತುಡಿತಗಳೇನು, ರಂಗಭೂಮಿಯ ಕ್ರಿಯಾತ್ಮಕವಾದಂತಹ ಸ್ಪಂದನೆಗಳೇನು, ಜನರತ್ತ ಅವರು ಒಯ್ತಾ ಇರ್ತಕ್ಕಂಥ ಒಂದು ಪ್ರಾಮಾಣಿಕವಾದಂತಹ ಸಂದೇಶ ಏನು ಅನ್ನೋದನ್ನು ಈ ಪರಿಸರದಲ್ಲಿ ನಾವು ತಿಳ್ಕೊಬೋದಾದಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಮತ್ತು ನನ್ನ ಅಭಿಪ್ರಾಯದಲ್ಲಿ ನಾವು ನೋಡ್ತಿರೋದು, ಇದುವರೆಗೂ ಕೂಡ ಬರಹಗಾರರು, ಕಲಾವಿದರು ಇವರೆಲ್ಲರೂ ಕೂಡ ಪ್ರಭುತ್ವದ ವಿರುದ್ಧದ ಒಂದು ಆರೋಗ್ಯಕರ ಚಿಂತನೆಯ ನಿಲುವನ್ನು ಹೊಂದಿರೋದ್ರಿಂದ ಇವರು ಯಾವಾಗಲೂ ಕೂಡ ಪ್ರವಾಹದ ವಿರುದ್ಧ ಈಜ್ತಕ್ಕಂಥ ಜನ. ಹೀಗಾಗಿ ಇವರಿಗೆ ಈ ಚಳವಳಿಯ ಜನರಿಗೂ, ಚಳವಳಿಯಲ್ಲಿ ತೊಡಗಿರುವವರಿಗೂ ಮತ್ತು ತಮ್ಮ ಕ್ರಿಯಾತ್ಮಕವಾದಂಥ ಸೃಜನಶೀಲವಾದಂತಹ ಅಭಿವ್ಯಕ್ತಿಯ ಮೂಲಕ ತೊಡಗಿರ್ತಕ್ಕಂಥ ಬರಹಗಾರರು, ಕಲಾವಿದರು ಮತ್ತು ಕಲಾ ಮಾಧ್ಯಮಗಳಿಗೂ ಕೂಡ ಯಾವತ್ತೂ ಕೂಡ ಹೋರಾಟ ಮತ್ತು ಹೋರಾಟದ ಒಂದು ಬಹಳ ದೊಡ್ಡದಾದಂಥ ಥ್ರೆಟ್, ಭಯ ಕೂಡ ಇದೆ. ಸಪ್ತರಾಷ್ಟ್ರೀಯ ನಾಟಕದ ಮಧ್ಯದಲ್ಲೇ ಹೊಡೆದು ಕೊಲೆ ಮಾಡಿ ಹಾಕಿದಂಥ ಏನು ನಾಟಕ ಮಾಡಿ ಹೋಗ್ತಕ್ಕಂಥ ಒಬ್ಬ ಯುವಕನನ್ನು ಕೂಡ ನಿರ್ದಯವಾಗಿ ಕೊಲೆ ಮಾಡಿದಂಥ ಸಂದರ್ಭವನ್ನು ಕೂಡ ನಾವು ನೋಡ್ತಾ ಇರಬೇಕಾದ್ರೆ, ಪ್ರಭುತ್ವ ಯಾವಾಗ ತನ್ನ ಸತ್ಯ ಪಥದಿಂದ, ಸಾಮಾಜಿಕವಾದಂಥ ಬದ್ಧತೆಯಿಂದ ದೂರ ಉಳಿಯುತ್ತೋ ಆವಾಗ ಎಲ್ಲ ಅದನ್ನು ಉಳಿಸ್ತಕ್ಕಂಥ, ಅದಕ್ಕೆ ಸರಿದಾರಿಯನ್ನು ತೋರ್ತಕ್ಕಂಥ ಒಂದು ನೈತಿಕವಾದಂಥ ಪ್ರಜ್ಞೆ ಕಲಾವಿದರು, ಬರಹಗಾರರು ಮತ್ತು ರಂಗಕರ್ಮಿಗಳಲ್ಲಿ ಇದ್ದೇ ಇರುತ್ತೆ ಅನ್ನತಕ್ಕಂಥ ಅಂಶಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ರೈತರ ಸಂಕಷ್ಟಗಳು ನಮ್ಮನ್ನು ಬಾಧಿಸಬೇಕು, ಅದರ ಪರವಾಗಿ ಒಂದು ನಿಲುವನ್ನು ಕೂಡ ತಗೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಸಂದರ್ಭವನ್ನು ನಿಮ್ಮೆದುರಿಗೆ ನಾವು ಎಷ್ಟು ಒಂದೇ ಸಮಾಜದಲ್ಲಿದ್ದು, ಒಂದೇ ತಾಯಿಯ ಮಕ್ಕಳಾಗಿದ್ದು, ಎಷ್ಟು ದೂರ ಇದ್ದೀವಿ ಅನ್ನೋದಕ್ಕೆ ಒಂದು ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಹಾಸನದಲ್ಲಿ ಯಾರ್ದೋ ಒಂದು ಕೊಲೆ ನಡೆದಿತ್ತು. ಆ ಸಂದರ್ಭದಲ್ಲಿ ಒಂದು ನನ್ನ ಆಫೀಸಿಗೆ ಸಂಜೆ, ನಾನು ಅಡ್ವೊಕೇಟ್ ಕೂಡ ಆಗಿರೋದ್ರಿಂದ ನನ್ನ ಆಫೀಸ್ಗೆ ಸಂಜೆ 4 ಜನ ತೃತೀಯ ಲಿಂಗಿಗಳು, ನಮ್ಮ ರೇವತಿ ಮೇಡಮ್ ಥರದ ದೇಹ ಮೈಕಟ್ಟು ಹೊಂದಿದ್ದವರು ಬಂದು ನನ್ನ ಎದುರಿನ ಟೇಬಲ್ನಲ್ಲಿ ಕುಳಿತಾಗ ನನಗೆ ತಬ್ಬಿಬ್ಬಾಗೋಯ್ತು. ಯಾಕೆಂತ ಹೇಳಿದರೆ, ಅದುವರೆಗೂ ನಾವು ತೃತೀಯ ಲಿಂಗಿಗಳನ್ನು ನೋಡ್ತಾ ಇದ್ದಂಥ ಕ್ರಮ ಅಂತ ಹೇಳಿದರೆ, ಎಲ್ಲೋ ಹೋಗ್ತಿರ್ಬೇಕಾದ್ರೆ ಯಾವುದೋ ಅಂಗಡಿ ಹತ್ರ ನಿಂತಾಗ ಅಥವಾ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಸುಮ್ಮನೆ ಒಂದು ಹೀಗೆ ಹಾರಿಕೆಯ ನೋಟ ಹಾಕಿ ಹೋಗ್ಬಿಡ್ತೀವಿ. ಕಣ್ಣು ತುಂಬ ಕೂಡ ನೋಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಕಣ್ಣು ತುಂಬ ನೋಡಿದ್ರು ಕೂಡ ಏನಂತಾರೋ ಜನ ಅಂತ ಬರೀ ಈಗ ಒಂದು ಹಾರಿಕೆಯ ನೋಟ ಮಾಡಿ ಹೋಗ್ಬಿಡ್ತಾ ಇದ್ವಿ, ನಾವು ನಿಲ್ತಾರೂ ಇರಲಿಲ್ಲ. ಅಂಥವ್ರು ಎಲ್ಲರೂ 4 ಜನ ಬಂದು ನನ್ನ ಎದುರಿಗೆ ಕೂತ್ಕೊಂಡಾಗ ನನಗೆ ತಬ್ಬಿಬ್ಬಾಗೋಯ್ತು. ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಅಡ್ರೆಸ್ ಮಾಡಬೇಕು ಅವ್ರನ್ನ, ಅದು ನನ್ನ ಗೊಂದಲ.
ಅವ್ರು ಹೇಳಿದ್ರು ಈ ಥರದ ಕೊಲೆ ಕೇಸ್ ಆಗಿದೆ, ನಮ್ಮ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಅವರು ಸಕಲೇಶ್ಪುರ ಜೈಲಿನಲ್ಲಿದ್ದಾರೆ, ಅವ್ರ ಬಗ್ಗೆ ನೀವು ವಕಾಲತನ್ನು ಹಾಕಬೇಕು ಅಂತ ಕೇಳಿದ್ರು. ವಕಾಲತ್ ಹಾಕೋದು ಆಮೇಲಿನ ಮಾತು. ನಾನು ಮೊದಲು ಕೇಳಿದೆ, ನಾನು ನಿಮ್ಮನ್ನು ಏನಂತ ಸಂಬೋಧನೆ ಮಾಡಲಿ, ನನಗೆ ನಿಮ್ಮಗಳ ಜೊತೆ ಇಂಟ್ರ್ಯಾಕ್ಷನ್ ಇದುವರೆಗೂ ಆಗಿಲ್ಲ ಅಂತ ಹೇಳಿದಾಗ ಅವರು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ನಾನು ಶಾಲಿನಿ, ನಾನು ರೀಟಾ, ನಾನು ಇಂತೋಳು ನಮ್ಮನ್ನು ಹೀಗೆ ಕರೀರಿ ಅಂತ ಹೇಳಿದರು. ಹೌದಾ, ಹಾಗೆ ಕರಿಬೇಕಾಗತ್ತಾ ಅಂತ ಹೇಳಿಬಿಟ್ಟು ನಾನು ಹಾಗೆ ಕರೆದ್ರೆ ನಂತರ ಆ ಕೇಸ್ ಬೇರೆ ಬಿಡುಗಡೆ ಆಯಿತು. ಆದರೆ ಆ ಸಂದರ್ಭದಿಂದ ನನಗೆ ತೃತೀಯ ಲಿಂಗಿಗಳ ಜೊತೆಯಲ್ಲಿ ಒಂದು ಸಂಬಂಧ ಬೆಳೀತು. ಅವ್ರನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಅವರ ಸಮಸ್ಯೆಗಳನ್ನು ನಾನು ಹೇಗೆ ಕೇಳ್ಕೋಬೇಕು, ಅವರ ಜೊತೆಯಲ್ಲಿ ನನ್ನ ಒಡನಾಟ ಹೇಗೆ ಇರಬೇಕು ಅನ್ನೋದು ನನಗೆ ಇದ್ದಂಥ ದೊಡ್ಡ ಒಂದು ಸಮಸ್ಯೆ. ಆದರೆ ಮುಂದೆ ಇನ್ನೂ ಒಂದು ಘಟನೆ ನಡೀತು. ನಾನು ನನ್ನ ಕುಟುಂಬದ ಜೊತೆಯಲ್ಲಿ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದೆ. ಅಂದರೆ ನನಗೆ ಇವ್ರುಗಳ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಸಂಬಂಧ ಏರ್ಪಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದೆ. ನನ್ನ ಜೊತೆಯಲ್ಲಿ ನನ್ನ ಹಿರಿಮಗಳ ಮಗ ಇದ್ದ ಜಯಾನ್, ನನ್ನ ಇನ್ನೊಬ್ಬ ಮಗ ಸಮದ್ ಇದ್ದ. ಸಮದ್ ಸುಮಾರು 10 ವರ್ಷದವನಿದ್ದ, ಜಯಾನ್ ಒಂದು 12 ವರ್ಷದವನಿದ್ದ. ನಾವು 3 ಜನ ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ವಿ. ಟೋಲ್ ಹತ್ರ ಬಂದಾಗ ಒಬ್ಬ ತೃತೀಯ ಲಿಂಗಿ ಬಂದು ತನ್ನ ಹಾವಭಾವಗಳಿಂದ ಹಣ ಬೇಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆಕೆ ಚೆನ್ನಾಗಿ ಡ್ರೆಸ್ ಮಾಡಿದ್ರು, ಒಡವೆ ಜಾಸ್ತಿ ಹಾಕ್ಕೊಂಡಿದ್ರು. ಈ ಥರದ್ರಲ್ಲಿ ಆಕೆಯನ್ನು ನೋಡಿ ಸಮದ್ ಕೂಗಾಡತೊಡಗಿದ. ಹಾನಿ, ದುಡ್ಡು ಕೊಡಬೇಡಿ ಅವರಿಗೆ, ಅವ್ರು ತುಂಬ ಹಣವಂತೆ, ತುಂಬ ಒಡವೆ ತಗೊಂಡಿದ್ದಾರೆ, ತುಂಬ ಅಲಂಕಾರ ಮಾಡ್ಕೊಂಡು ದುಡ್ಡು ಕೊಡಬೇಡಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಜಗಳಕ್ಕೆ ಬಿದ್ದ. ನಾನು ಜಯಾನ್ ಕಡೆಯಿಂದ ಆಕೆಗೆ ಹಣವನ್ನು ಕಳಿಸ್ದೆ. ಆಮೇಲೆ ಮುಂದೆ ಕಾರಲ್ಲಿ ಹೋಗ್ತಾ ಈ ನನ್ನ ಚಿಕ್ಕ ಮಕ್ಕಳಿಗೆ ಒಂದು ತೃತೀಯ ಲಿಂಗಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷ ಮಾತಾಡಿದೆ. ಅವ್ರು ಹೇಗಿರ್ತಾರೆ, ಅವರ ಬದುಕು, ಅವ್ರು ಶ್ರೀಮಂತರಾಗಿರೋದಿಲ್ಲ, ಆದರೆ ಶ್ರೀಮಂತಿಕೆ ಪ್ರದರ್ಶನ ಮಾಡ್ತಾ ಇರ್ತಾರೆ. ಯಾಕಾಗಿ ಅವರ ಅನ್ನದ ದಾರಿಯನ್ನು ಹೀಗೆ ಹುಡುಕೋಬೇಕು, ಅವ್ರಿಗೆ ಕೆಲಸಗಳು ಸಿಗೋದಿಲ್ಲ, ಮನೆಯಿಂದ ಅವ್ರನ್ನ ಹೊರಗೆ ಹಾಕಿರ್ತಾರೆ ಅಂತ ಹೇಳಿದ ತಕ್ಷಣ ಜಯಾನ್ ಒಂದೇ ಸರಿ ಅಳೋದಕ್ಕೆ ಶುರು ಮಾಡಿದಾಗ ಕಾರ್ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಕಾರ್ ನಿಲ್ಲಿಸಿದ ತಕ್ಷಣ ಒಂದೇ ಸಮ ವಾಂತಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ದ. ಯಾಕೋ ಮಗ ಏನಾಯಿತು ಅಂತ ಹೇಳಿದ್ರೆ, ಮನೆಯಿಂದ ಯಾಕೆ ಹೊರಗೆ ಹೋಗ್ತಾರೆ, ಒಂದು ಶಾಕ್ ಆಗ್ಬಿಟ್ಟಿತ್ತು. ಅವರು ತಮ್ಮ ಸ್ವಂತ ಮಕ್ಕಳನ್ನ ತಂದೆ ತಾಯಿಯರೇ ಮನೆಯಿಂದ ಹೊರಗಡೆ ಓಡಿಸ್ತಾರೆ ಅಂತ ಕೇಳಿದ ತಕ್ಷಣ ಅವನಿಗೆ ಅದನ್ನು ಹೇಗೆ ತಗೋಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅವನಿಗೆ ಶಾಕ್ ಆಗ್ಬಿಟ್ಟು ಅವನು ಒಂಥರ ನಿರಂತರವಾಗಿ ವಾಂತಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ದ. ನನಗೆ ಗಾಬರಿ ಆಯಿತು. ಅವನನ್ನು ಈಗ ಹೇಗೆ ರಿಪೇರಿ ಮಾಡೋದು, ಟ್ರಾವೆಲಿಂಗಲ್ಲಿ ನಾನು ಏನೋ ಒಂಚೂರು ಮಾಹಿತಿ ಕೊಡೋಣ, ಸಂವೇದನಾಶೀಲರನ್ನಾಗಿ ಮಾರೋಣ, ಸೆನ್ಸಿಟಿವ್ ಆಗಿ ಮಾರೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದು ಈ ಥರ ರಿಯಾಕ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನನಗೂ ಕೂಡ ಹೆದರಿಕೆ ಆಯಿತು. ಆಮೇಲೆ ಅವನನ್ನು ನಾನು ಎದೆಗೆ ಅನಿಸ್ಕೊಂಡು ಅವನಿಗೆ ಎಷ್ಟು ಅಶ್ಯೂರೆನ್ಸ್ ಕೊಡಬೇಕು ಅದನ್ನೆಲ್ಲ ಕೊಟ್ಟು, ಇಲ್ಲ ಮಗ ಎಲ್ಲರಿಗೂ ಹಾಗಾಗೋದಿಲ್ಲ, ನಿನಗೂ ಹಾಗಾಗೋದಿಲ್ಲ. ಈಗ ಅವ್ರ ಮನೆಯವರು ಕೂಡ ಅವ್ರನ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಒಂದು ಬಹಳ ಸಹಜವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಮುಂದಿನ ವಿಚಾರಗಳನ್ನೆಲ್ಲ ಅವನಿಗೆ ಹೇಳಿಕೊಂಡು ನಾನು ಅವನಿಗೆ ಕನ್ವಿನ್ಸ್ ಮಾಡ್ಕೊಂಡು ಹೋದೆ. ಅವತ್ತಿನಿಂದ ಆ ಶಾಕ್ ಅವನಿಗೆ ಕಡಿಮೆ ಆಗಲೇ ಇಲ್ಲ, ಇದ್ದೇ ಇತ್ತು ಅವನಿಗೆ. ಆದರೆ ಈಗ ಸುಮಾರು 10 ವರ್ಷ ಆಗಿದೆ. ಈಗ ಅವನು ಮೆಡಿಕಲ್ ಕಾಲೇಜ್ನಲ್ಲಿ ಸ್ಟೂಡೆಂಟು. ಮೊನ್ನೆ ನನಗೆ ಫೋನ್ ಮಾಡಿದ್ದ, ಹೇಳ್ದ, ನಾನು ಅನಾಟಮಿ ಕ್ಲಾಸ್ನಲ್ಲಿ ನಾನು ಒಂದು ಬಾಡಿಯನ್ನು ನೋಡಿದೆ. ನಾನು ಆವಾಗ ನೀವು ನನಗೆ ಕಾರ್ನಲ್ಲಿ ಹೇಳಿದ್ರಲ್ಲ, ಅದು ನನಗೆ ನೆನಪಾಯಿತು. ನನಗೆ ಈ ತೃತೀಯ ಲಿಂಗಿ ಮನುಷ್ಯರ ಬಗ್ಗೆ ಅಲ್ಲ, ಅವರ ಬಾಡಿ ಬಗ್ಗೆ ಕೂಡ ನನಗೆ ಬಹಳಷ್ಟು ಒಂದು ರೀತಿಯಲ್ಲಿ ಅನುಕಂಪ, ಪ್ರೀತಿ, ಕರುಣೆ ಎಲ್ಲ ಬಂತು. ನನಗೆ ಹೆದರಿಕೆ ಆಗಲಿಲ್ಲ ಅಂತ ಹೇಳ್ದ. ಬಹುಶಃ ನನಗೆ ಒಂದು ರೀತಿಯಲ್ಲಿ ಸಂತೋಷ ಅನ್ನಿಸ್ತು, ನೆಮ್ಮದಿ ಅನ್ನಿಸ್ತು. ಅವನು ಆ ತಿಳುವಳಿಕೆಗೆ ಬಂದ, ಆ ಸಂವೇದನೆ ಅವನಲ್ಲಿ ಮೂಡಿದೆ ಅನ್ನೋದೇ ನನಗೆ ಒಂದು ಸಮಾಧಾನಕರವಾದಂಥ ಒಂದು ವಿಷಯ ಅನ್ನಿಸ್ತು. ಸ್ನೇಹಿತರೆ, ನಮ್ಮಲ್ಲಿ ಈ ರೀತಿಯ ಒಂದು ಅನುಭವಜನ್ಯವಾದಂಥ ಸಂವೇದನಾಶೀಲತೆ
ನಮ್ಮ ಸಮಾಜದಲ್ಲಿ ಬೆಳಿಬೇಕಾದಂಥ ಬಹಳ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಇವತ್ತು ನೋಡಿ, ನಮ್ಮ ಎದುರಿಗೆ ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ವಾಚ್ ಕಟ್ಟಿದ ಕಾರಣಕ್ಕಾಗಿ ಅವನ ರಿಸ್ಟನ್ನೇ ಅವನ ಮುಂಗೈಯನ್ನೇ ಕತ್ತರಿಸಿದಂಥ ಪ್ರಕರಣ ನೋಡಿದ್ದೀವಿ. ಒಬ್ಬ ದಲಿತ ಬಾಲಕಂದು, ಹೈಸ್ಕೂಲ್ ಲೆವೆಲ್ನ ಬಾಲಕ, ಮದುವೆಗೋಸ್ಕರ ಒಬ್ಬ ಕಾನ್ಸ್ಟೇಬಲ್ ಕುದುರೆ ಏರಿ ಬಂದ ಅವನ ಹೊಡೆದು ಸಾಯಿಸಿದಂಥ ಪ್ರಕರಣವನ್ನು ನಾವು ನೋಡ್ತಾ ಇದ್ದೀವಿ. ವೈದ್ಯ ಒಬ್ಬಳು, ಆಕೆ ಮುಸ್ಲಿಂ ಅಲೆಮಾರಿ ಜನಾಂಗದ ವೈದ್ಯ ಒಬ್ಬಳು, ಆಕೆ MD ಕಲಿತಾ ಇರಬೇಕಾದ್ರೆ ಈ ಒಂದು ಬಲಾಢ್ಯ ಬೇರೆ ಮುಂದುವರೆದ ಜಾತಿಯ ಮಹಿಳಾ ವೈದ್ಯರು ಆಕೆಗೆ ಎಷ್ಟು ಕಾಟ ಕೊಟ್ಟರು ಅಂದರೆ, ಆಕೆ ಶೌಚಾಲಯಕ್ಕೆ ಹೋಗಿ ಬಂದು ಆಕೆ ಹಾಸಿಗೆಯಲ್ಲಿ ಕಾಲು ಒರೆಸ್ಕೊಳ್ತಾ ಇದ್ರಂತೆ. ಆಕೆ ಕೊಟ್ಟಂತಹ ಒಂಥರ ಅಮಾನುಷವಾದಂಥ ಅವಮಾನಗಳಿಂದ ಆಕೆ ಆತ್ಮಹತ್ಯೆಯೇ ಮಾಡಿಕೊಂಡು. ಈ ಒಂದು ಪ್ರಸಂಗಗಳಿದ್ದಾಗ ನಾವು ಒಬ್ಬ ತಾಯಿ ಸಹಜವಾಗಿಯೇ ಕಾಯಿಲೆ ಬಿದ್ದಂಥ ಅಥವಾ ಅಂಗವಿಕಲನಾದಂಥ ಅಥವಾ ಮಂದಬುದ್ಧಿಯುಳ್ಳ ಒಬ್ಬ ಮಗನಿಗೆ ಎದೆಗೌಚ್ಕೊಂಡು ತನ್ನ ಇಡೀ ಸಾಂಗತ್ಯವನ್ನು ಅವನಿಗೆ ಕೊಟ್ಕೊಂಡು ಅವನನ್ನು ಎಲ್ಲ ರೀತಿಯಲ್ಲಿಯೂ ಕೂಡ ಸಹಜವಾಗಿ ಕಾಣಲಿಕ್ಕೆ ಆಕೆ ಎಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾಳೆ. ಆ ಥರ ಮಾತೃ ಹೃದಯ ಈ ಸಮಾಜಕ್ಕೆ ಬೇಕಾಗತ್ತೆ. ತಳ ಸಮುದಾಯದವ್ರನ್ನ, ಹಿಂದುಳಿದವ್ರನ್ನ, ತೃತೀಯ ಲಿಂಗಿಗಳನ್ನು, ಮಕ್ಕಳನ್ನು ಮತ್ತು ಇಲ್ಲದವರು ಮತ್ತು ಉಳ್ಳವರ ನಡುವಿನ ಒಂದು ಅಗಾಧ ಕಂದರ ಏನು ನಮ್ಮ ಸಮಾಜದಲ್ಲಿ ಮೂಡ್ತಾ ಇದೆ, ಅದರಲ್ಲಿ ಇಲ್ಲದವರ ಬಗ್ಗೆ ಈ ರೀತಿಯ ಒಂದು ಸಂವೇದನಾಶೀಲತೆ ಮತ್ತು ಅವರನ್ನು ತಮ್ಮವರು ಅನ್ನತಕ್ಕಂಥ ಅನ್ಯರು ಅಂತ ಹೇಳ್ಬಿಟ್ಟು ಯಾರ್ಯಾರನ್ನ ಅನ್ಯರು ಅಂತ ಹೇಳ್ತಾ ಹೋಗ್ತೀರಿ, ಯಾವ ರೀತಿಯ ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀರಿ. ನಮ್ಮ ಸ್ವಾಮಿ ಇಲ್ಲೇ ಇದ್ದಾರೆ. ಮೊನ್ನೆ ನಾವೆಲ್ಲ ಸೇರಿ ಹಾಸನದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಾದ ನಂತರ ಒಂದು ವರದಿಯನ್ನು ನಾನು ನೋಡಿದೆ. ಕೊರಚ ಸಮುದಾಯದ ಒಬ್ಬ ಮನುಷ್ಯ ಸತ್ತಾಗ ಅವನಿಗೆ ಸ್ಮಶಾನದಲ್ಲಿ ಹುಗಿಲಿಕ್ಕೂ ಅಥವಾ ಅಗ್ನಿಸ್ಪರ್ಶ ಮಾಡಲಿಕ್ಕೂ ಅವಕಾಶ ಕೊಡದಂತೆ ಆ ಹೆಣವನ್ನು ಹಲವಾರು ಕಿಲೋಮೀಟರ್ ಗಟ್ಟಲೆ ಅದನ್ನು ಹಾಕ್ಕೊಂಡು ಪ್ರಯಾಣ ಬೆಳೆಸಿ ಹೇಗೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅನ್ನೋದು, ಒಂದು ಅಂತ್ಯಕ್ರಿಯೆ ಮಾಡುವುದೇ ಒಂದು ದೊಡ್ಡ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಬದುಕಲಿಕ್ಕೂ ಕೂಡ ಕೊಡೋದಿಲ್ಲ, ಸಾಯ್ಲಿಕ್ಕೂ ಕೂಡ ಕೊಡೋದಿಲ್ಲ ಅನ್ನುವಂಥ ಈ ಪ್ರಸಂಗದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಬಹಳ ದೊಡ್ಡದಾದಂಥದ್ದು ಸಮಸ್ಯೆ ಇದೆ. ಈ ಒಂದು ಸಂವೇದನಾಶೀಲತೆಯನ್ನು ಬೆಳೆಸ್ತಕ್ಕಂಥ ನನ್ನ ಅನುಭವಗಳು ಇದೇ ರೀತಿಯಲ್ಲಿ ಮುಂದುವರೆದು ಸುಮಾರು 10 ವರ್ಷದ ಹಿಂದೆ ನನ್ನ ಮಗ ತಾಹೆರ್ PUC ಮುಗಿಸಿದ್ದ. ಅವನು ನಾನು ತುಂಬ ಓದ್ಕೊಂಡಿದ್ದ, ತುಂಬ ಕಲಿತವನು, ತುಂಬ ತಾಳ್ಮೆ, ತುಂಬಾ ಅತಿಯಾದಂತಹ ತಾಳ್ಮೆಯ ಹುಡುಗ ಅವನು. ಅವನಿಗೆ ಸ್ವಲ್ಪ ಒಂದು ಈ ಸಮಾಜದ ಇತರೆ ಆಗು ಹೋಗುಗಳ ಬಗ್ಗೆ ಅವೇರ್ನೆಸ್ ಕೊಡ್ಸೋಣ ಸರ್, ಟೈಮ್ ಆಯ್ತಾ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅವನನ್ನು ಬೆಂಗಳೂರಿನಲ್ಲಿ, ನನ್ನ ತಂಗಿ ಒಬ್ಬಳು ಒಂದು NGOನಲ್ಲಿ ಇದ್ದಾಳೆ, ಅವಳ ಮೂಲಕ ಸ್ವಲ್ಪ ನಾನು ಸಂಪರ್ಕವನ್ನು ಪಡ್ಕೊಂಡು ಅವನನ್ನು ಒಂದು ದಲಿತರ ಬಗೆಗಿನ ಒಂದು ಸಂವೇದನಾಶೀಲವಾದಂಥ ಒಂದು ಶಿಬಿರಕ್ಕೆ, ಒಂದು ಸಾಮಾಜಿಕವಾದಂಥ ಒಂದು ಅನುಭವಗಳನ್ನು ಕೊಡ್ತಕ್ಕಂಥ ಒಂದು ಶಿಬಿರಕ್ಕೆ ಅವನನ್ನು 1 ವಾರಗಳ ಕಾಲ ಕಳಿಸ್ಕೊಟ್ಟೆ. 1 ವಾರ ಎಲ್ಲ ಪಾಪ ಅವರು ಇವರ ಜೊತೆಯಲ್ಲಿ ಎಲ್ಲ ಸಾಮಾಜಿಕವಾದಂಥ ಶ್ರೇಣೀಕೃತ ವ್ಯವಸ್ಥೆಯ ಎಲ್ಲ ಅನಾಚಾರಗಳನ್ನು, ಅಧರ್ಮಗಳನ್ನು ಎಲ್ಲವನ್ನು ಹಂಚಿಕೊಂಡ್ರು. ಕೊನೆಯ ದಿನ ಒಂದು ರೋಲ್ ಪ್ಲೇ ನಾಟಕವನ್ನು ಒಂದು ಮಾಡಲಿಕ್ಕೋಸ್ಕರ ಇವನನ್ನು ಆಯ್ಕೆ ಮಾಡಿಕೊಂಡ್ರು. ಇವನನ್ನು ಒಬ್ಬ ದಲಿತ ಯುವಕನ ಒಂದು ರೋಲನ್ನು ಅವನು ಅಲ್ಲಿ ಎನಾಕ್ಟ್ ಮಾಡಬೇಕಿತ್ತು. ಅಲ್ಲಿ ಒಬ್ಬ ಹಳ್ಳಿಯ ಗೌಡ ಕಾಲ ಮೇಲೆ ಕಾಲನ್ನು ಹಾಕ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಆರಾಮವಾಗಿ ಅವನು ತನ್ನ ಬಡಿವಾರದಲ್ಲಿದ್ದ. ಇವನನ್ನು ಅಲ್ಲಿನ ಕಾರ್ಯಕರ್ತರು ಪ್ರೇರೇಪಿಸಿ ಕಳಿಸಿದ್ರು. ನೋಡು, ಅವನು ಹಣವಂತ, ನಿನಗೆ ಹಣದ ತುಂಬ ಅಗತ್ಯ ಇದೆ, ನಿನ್ನ ತಾಯಿ ಕಾಯಿಲೆ ಇದ್ದಾಳೆ, ನೀನು ಅವನ ಹತ್ರ ಹೋಗಿ ಹಣ ಸಾಲ ಪಡ್ಕೋಬೇಕು, ಹೋಗಿ ಅವನನ್ನು ಕೇಳು ಅಂತ ಹೇಳ್ಬಿಟ್ಟು ಇವನಿಗೆ ಆ ರೋಲ್ ಪ್ಲೇಯನ್ನು ಕೊಟ್ಟರು. ಇವನು ಹೋದ, ಸುಮ್ಮನೆ ಹಿಂಗೆ ಡೈರೆಕ್ಟ್ ಸರ್ ದುಡ್ಡು ಕೊಡಿ ಅಂದ. ಯಾವ ಮಗಳೇ ದುಡ್ಡು ಎಂತ ಅದಿದ್ದೀನಿ, ಯಾವಲ್ಲ ಇವನು ಬಡದಾಕಳ ಅಂತ ಬೈದು ಕಳಿಸ್ತಾ. ಇವನು ಬಂದಾಗ ಮತ್ತೆ ಕಾರ್ಯಕರ್ತರು ಹೇಳಿದ್ರೆ, ಹಿಂಗೆ ಮಾಡಿದ್ರೆ ಆಗೋದಿಲ್ಲ, ನೀನು ತುಂಬ ವಿನಯದಿಂದ ಕೇಳಬೇಕು, ಅವನ ಹತ್ರ ಯು ಶುಡ್ ಬೆಗ್,
ಯಾಕಂದರೆ ನಿನ್ನ ತಾಯಿ ಕಾಯಿಲೆ ಇದೆ, ಈಗ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವನ್ನ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅವನು ಹೋಗಿ ಬೇಕಾಗ ಸರ್ ಕೊಡಿ ಸರ್ ದುಡ್ಡು ಅಂತ ಅವನು ಮತ್ತೆ ಸಿಕ್ಕಾಬಟ್ಟೆ ಬೈಕ್ ಕಳಿಸ್ದ. ಇವನು ವಾಪಸ್ ಬಂದಾಗ ಕಾರ್ಯಕರ್ತರು ಬಂದರು, ಇಲ್ಲ ಸಾಧ್ಯನೇ ಇಲ್ಲ, ನೀನು ರೋಡ್ ಪ್ಲೇ ಸರಿ ಮಾಡ್ತಾ ಇಲ್ಲ, ಹೆಂಗಾದ್ರೂ ಮಾಡಬೇಕು, ಹೋಗಿ ಅವ್ನು ಕಾಲು ಹಿಡ್ಕೊ ಅಂತ ಹೇಳಿ ಕಳಿಸಿದ್ರು. ಕೊನೆಗೆ ಇವನು ಒಪ್ಪದೆ ಏನು ಮಾಡಬೇಕು, ಕಾಲು ಹಿಡಿಯೋ ಜಾಯಮಾನ ಅಲ್ಲ, ಆದರೂ ತನ್ನ ಈಗೋ ಎಲ್ಲ ಪಕ್ಕ ಕಟ್ಟಿ ಹೇಳಿದ್ರೆ ಇದೇ ನಿನ್ನ ತಾಯಿ ಸಾಯ್ತಾಳೆ ಅಂತ ಹೇಳ್ಬಿಟ್ರು ಅವರು. ಅವನಿಗೆ ಭಾರಿ ಬೇಜಾರಾಗ್ಬಿಡ್ತು, ನನ್ನ ತಾಯಿನ ಬದುಕಿಸ್ಕೋಬೇಕು ಅನ್ನೋ ಛಲದಿಂದ ಹೋಗಿ ಆ ಗೌಡನ ಕಾಲಿಟ್ಕೊಂಡ. ಸ್ವಾಮಿ ನನಗೆ ದುಡ್ಡು ಕೊಡಿ ಅಂತ ಅವನ ಕಾಲಿಂದ ಒದ್ದು ಬಿಟ್ಟ. ಒದ್ದ ತಕ್ಷಣ ಇವನ್ಗೆ ಎಷ್ಟು ಕೋಪ ಬಂತು ಅಂದರೆ ಎದ್ದು ನಿಂತ್ಕೊಂಡು ಗೌಡದ ಹಿಂದೆ ನಿಂತಿದ್ದವ್ರನ್ನ ಒಂದು 3-4 ಜನ ಸಖತ್ತಾಗಿ ಬಡ್ದು ಬಿಸಾಕ್ಬಿಟ್ಟ ಅದ್ಲಾಗೆ. ಹೇಗೆ ಇದು ಸಾಬ್ರ ಹುಡುಗ ಅವನು, ಅಷ್ಟೊಂದು ಎಷ್ಟೇ ಕಲಿತವನಾದ್ರು, ಎಷ್ಟೇ ಒಂದು ಇಂಟೆಲೆಕ್ಚುಯಲ್ ಔಟ್ಲುಕ್ ಇದ್ರು, ಎಷ್ಟೇ ತಾಳ್ಮೆಯ ಹುಡುಗ ಆದರೂ ಕೂಡ ಆ ಅನ್ಯಾಯವನ್ನು ಅವನಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಅವನು ರಿವೋಲ್ಟ್ ಆದ. ನಮ್ಮ ದಲಿತ ಸ್ನೇಹಿತರು, ದಲಿತ ಅಣ್ಣ ತಮ್ಮಂದರು ರಿವೋಲ್ಟ್ ಆಗ್ತಿಲ್ಲ. ಯಾವ ರೀತಿಯಲ್ಲಿ ಚಳವಳಿ ಮಾಡಿದ್ರು ಅವರು. ಚಳವಳಿಯಲ್ಲಿ ಮನೆ ಮಾರ್ಗಳನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೇನೆ. ಆ ಚಳವಳಿಯಲ್ಲಿ ಭಾಗವಹಿಸಿದಂತಹ ನಮ್ಮ ದಲಿತ ಸ್ನೇಹಿತರು ಇವತ್ತು ಆರ್ಥಿಕವಾಗಿ ಬಹಳ ದುರವಸ್ಥೆಯಲ್ಲಿದ್ದಾರೆ. ಅನೇಕರು ಮರಣ ಕೂಡ ಹೊಂದಿದ್ದಾರೆ. ಇನ್ನೂ ಬದುಕಿರೋರು ಅವರ ಈ ದೈನಂದಿನ ಬದುಕು ಕೂಡ ನಡೀಲಿಕ್ಕೆ ಅಸಾಧ್ಯ ಅಂತ ಜೀವಂತ ವ್ಯಕ್ತಿಗಳು ನಮ್ಮ ಎದುರಿಗಿದ್ದಾರೆ. ಇಂಥ ಇಡೀ ತಮ್ಮ ಬದುಕನ್ನೇ ಮುಡುಪಾಗಿಟ್ಟು ಈ ಚಳುವಳಿಗೆ ಜೀವವನ್ನು ತುಂಬಿದಂತಹ ದಲಿತರ ಪಾಡು ಇವತ್ತಿಗೂ ಕೂಡ ಒಂದು ಗುತ್ತು ಗುರಿಯನ್ನು ಪಡ್ಕೊಂಡಿಲ್ಲ, ಒಂದು ನಿರ್ದಿಷ್ಟತೆಯನ್ನು ಪಡ್ಕೊಂಡಿಲ್ಲ. ಇವತ್ತಿಗೂ ಕೂಡ ನೆನ್ನೆ ಇನ್ನೊಂದು ಪತ್ರಿಕೆಯಲ್ಲಿ ನಾನು ಓದ್ತಾ ಇದ್ದೆ. ಅದೇ ನಾನು ಮೊದಲು ಹೇಳಿದಂತೆ ಒಬ್ಬ ಮುಸ್ಲಿಂ ದಲಿತ ಹೆಣ್ಣುಮಗಳು ವೈದ್ಯೊಬ್ಬಳು ಸೂಸೈಡ್ ಮಾಡಿಕೊಂಡು ಅನ್ನೋದು ಆ ಕಥಾವಸ್ತುವನ್ನು ನಾಟಕವನ್ನಾಗಿ ಮಾಡಿದ್ದಾರೆ. ನೆನ್ನೆ ನಾಟಕವನ್ನು ಅವರು ಎನಾಕ್ಟ್ ಮಾಡ್ತಿರ್ಬೇಕಾದ್ರೆ ಕೊನೆಯಲ್ಲಿ ಅವಳು ಪತ್ರ ಬರೀತಾಳೆ, ಈ ಕಾರಣದಿಂದ ನನಗೆ ಈ ರೀತಿ ಅವಮಾನ ಆಯಿತು, ಹೀಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಕಣ್ಣೀರು ಹಾಕೊಂಡು ಪತ್ರವನ್ನು ಬರೆದು ಪ್ರೇಕ್ಷಕರ ಎದುರಿಗೆ ಹೇಳ್ತಾ ಇದ್ರೆ ಕೊನೆಯಲ್ಲಿ ಪ್ರೇಕ್ಷಕರೆಲ್ಲ ಚಪ್ಪಾಳೆ ತಟ್ಬಿಟ್ರಂತೆ. ಅಂಥ ದುಃಖದ ಸನ್ನಿವೇಶದಲ್ಲಿ, ಅಂಥ ಸೆನ್ಸಿಟಿವ್ ಆದಂಥ ಸನ್ನಿವೇಶದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಯಾಕೆಂದ್ರೆ ಕೊನೆಯಲ್ಲಿ ಅವಳು ಜೈ ಭೀಮ್ ಅಂತ ಬರೀತಾಳಂತೆ. ಅವ್ರು ಇಡೀ ಪ್ರಸಂಗದ ಆ ದುಃಖದ ಛಾಯೆಯನ್ನು ಅನುಭವಿಸ್ತಿದ್ದ ಪ್ರೇಕ್ಷಕರು ಜೈ ಭೀಮ್ ಅನ್ನೋದನ್ನು ಅವರು ಬಹಳ ಉತ್ಸಾಹದಿಂದ ಚಪ್ಪಾಳೆ ತಟ್ಬಿಟ್ಟು ಸ್ವಾಗತಿಸ್ಬಿಟ್ಟು. ದುರಂತಗಳು ಹೇಗಿವೆ ನಮ್ಮ ಆಲೋಚನಾ ಕ್ರಮದಲ್ಲಿ, ನಾವು ಗ್ರಹಿಸುವ ಕ್ರಮದಲ್ಲಿ ಅಂತ ಹೇಳಿದರೆ ಹೇಗೆ ಈ ಸಮಾಜವನ್ನು ಸುಧಾರಿಸೋದು ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಆದರೆ ನಿರಂತರವಾಗಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ, ಎಷ್ಟೇ ದುರವಸ್ಥೆ ಇದ್ದರೂ ಕೂಡ ಜನ, ಬರಹಗಾರರು, ರಂಗ ಕಲಾವಿದರು ಅಥವಾ ಬೇರೆ ಬೇರೆ ನೃತ್ಯ, ನಾಟಕ, ಬೇರೆ ಎಲ್ಲ ಪ್ರಕಾರಗಳ ಕಲಾವಿದರು ಕೂಡ ಒಂದು ಸಾಮರಸ್ಯದ ಸಲುವಾಗಿ ತುಡಿತಾ ಇದ್ದಾರೆ. ಇವತ್ತು ಅವಮಾನಗಳು ಮತ್ತು ಅನುಮಾನಗಳನ್ನು ನುಂಗಿಕೊಂಡು ಜನ ಬದುಕ್ತಿರ್ಬೇಕಾದ್ರೆ, ವಿಷಕಂಠರಾಗ್ತಾ ಇರಬೇಕಾದ್ರೆ ಎಲ್ಲಿಯವರೆಗೆ ಅವರು ವಿಷಕಂಠರಾಗ್ತಾರೆ? ವಿಷವನ್ನು ಉಗುಳ್ಲಿಕ್ಕೆ ಅವರು ಆರಂಭ ಆದರೆ ಈ ಸಮಾಜದ ಗತಿ ಏನಾಗಬೇಕು ನೋಡಿ. ಇವತ್ತು ಯಾರಿಗೂ ಕೂಡ ಪ್ರಾತಿನಿಧ್ಯತೆ ಇಲ್ಲ. ಒಬ್ಬ ಯಾವುದೇ ಯುವಕರಿಗೆ ಪ್ರಾತಿನಿಧ್ಯ, ಯುವಕರ ಯಾವ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ. ಇವತ್ತು 40-50 ವರ್ಷಗಳ ಕಾಲ ವಯಸ್ಸನ್ನ ಪಡ್ಕೊಂಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ರೀತಿಯ ಒಂದು ದಿಕ್ಕು ದೆಸೆನೇ ಇಲ್ಲ. ಅವ್ರಿಗೆ ಆರ್ಥಿಕವಾದಂಥ ಯಾವುದೇ ಸಂಪನ್ಮೂಲಗಳಿಲ್ಲ, ಉದ್ಯೋಗಗಳಿಲ್ಲ. ನಿರುದ್ಯೋಗಿಗಳು ಬೈಕ್ ಮೇಲೆ ಹೋಗೋದು, ಬೈಕ್ ಆಕ್ಸಿಡೆಂಟ್ ಆಗೋದು, ಇಲ್ಲ ರೇಪ್ ಮಾಡೋದು, ಇಲ್ಲ ಬ್ಯಾಂಕ್ ದರೋಡೆ ಮಾಡುವುದು, ಇಲ್ಲ ಕೋಮು ವ್ಯಾಧಿಯನ್ನು ಹತ್ತಿಸ್ಕೊಂಡು ಅಲ್ಲಿ ಇಲ್ಲಿ ಬೆಂಕಿ ಹಚ್ಕೊಂಡು ಜನರ ನಡುವೆ ವಿಭಜಕವಾದಂಥ ಕೋಮು ಸಮಾಜವನ್ನು ನಿರ್ಮಾಣ ಮಾಡೋದು. ಇವೇ ನಮ್ಮ ಯುವಜನರು ಮಾಡ್ತಾ ಇದ್ದಾರಲ್ಲ. ಅವ್ರಿಗೆ ಸರಿಯಾದಂಥ ಉದ್ಯೋಗ ಕೊಡಿ, ಅವ್ರಿಗೆ ಸರಿಯಾದಂಥ ಶಿಕ್ಷಣ ಕೊಡಿ, ಅವ್ರಿಗೆ ಸರಿಯಾದಂಥ ಒಂದು ಮಾರ್ಗದರ್ಶನವನ್ನು ಕೊಡಿ. ಬೇರೆಯವರ ಮಕ್ಕಳು ಫಾರಿನಲ್ಲಿ 4 ಅಂಕೆ 5 ಅಂಕೆ 6 ಅಂಕೆಯ ಒಂದು
ಸಂಬಳವನ್ನು ಪಡಿತಾ ಇರ್ತಕ್ಕಂಥದ್ದು, ಕಂಡವ್ರ ಮಕ್ಕಳು ಹೋಗಿ ಬಾವಿಗೆ ಬೀಳ್ತಕ್ಕಂಥ ಈ ಕ್ರಮವನ್ನು ನಮ್ಮ ಸಮಾಜ ಯಾವಾಗ ಅರ್ಥ ಮಾಡ್ಕೊಳ್ಳುತ್ತೆ? ಇವತ್ತು ಮಹಿಳೆಯರು, ಯುವಕರು, ಮಕ್ಕಳು, ಆದಿವಾಸಿಗಳು, ತೃತೀಯ ಲಿಂಗಿಗಳು ಇವರೆಲ್ಲರ ಯಾವುದೇ ವಾಯ್ಸ್ ಇಲ್ಲದಂತ ಆಗಿದೆ. ಕೇವಲ ವಾಯ್ಸ್, ಧ್ವನಿ ಇರ್ತಕ್ಕಂಥದ್ದು ಉತ್ತಮ ಜಾತಿಯ ಮಧ್ಯವಯಸ್ಕ ಪುರುಷರ ಧ್ವನಿ ಮಾತ್ರ ಇವತ್ತು ರಾರಾಜಿಸ್ತಾ ಇರ್ತಕ್ಕಂಥದ್ದು. ಇದನ್ನ ತಡೆಗಟ್ಟಬೇಕಾದ್ರೆ, ಇದರ ವಿರುದ್ಧ ಯಶಸ್ವಿಯಾಗಿ ಹೋರಾಟ ಮಾಡಬೇಕಾದ್ರೆ ಸಂವಿಧಾನ ಒಂದೇ ನಮಗೆ ಗತಿ, ಸಂವಿಧಾನ ಒಂದೇ ಮಾರ್ಗ, ಸಂವಿಧಾನ ಒಂದೇ ಹಾದಿ, ಸಂವಿಧಾನ ಒಂದೇ ನಮ್ಮ ಉಸಿರಾಗಬೇಕಾಗತ್ತೆ. ಆಗ ಮಾತ್ರ ಸಮಪಾಲು, ಸಮಬಾಳು ಮತ್ತು ಸಾಮಾಜಿಕ ನ್ಯಾಯದ ನಮ್ಮ ಆಶಯವನ್ನು ಪೂರೈಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇದುವರೆಗೂ ಶಾಂತಚಿತ್ತತೆಯಿಂದ ನನ್ನ ಮಾತನ್ನು ಕೇಳಿದ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು